ಹೇ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್ ಶಾಂಬಲಾ ಮಿಸ್ಟರಿ. ಶಾಂಬಲಾ ಅಂತಂದ್ರೆ ನಮ್ಮ ಸಂಸ್ಕೃತದಲ್ಲಿ ಪೀಸ್ ಲ್ಯಾಂಡ್ ಅಂದ್ರೆ ಶಾಂತಿಯಾದ ಸ್ಥಳ. ಈ ಪ್ಲೇಸ್ ಎಲ್ಲ ಐತೆ ಅಂತ ಯಾರಿಗೂ ಗೊತ್ತಿಲ್ಲ. ಶಾಂಬಲಾ ಯಾಕೆ ಇಷ್ಟು ಸ್ಪೆಷಲ್ ಅಂತಂದ್ರೆ ಪ್ರಪಂಚನೇ ನಾಶ ಮಾಡೋ ಕಲ್ಕಿ ಇಲ್ಲಿಂದನ ಬರುತ್ತೆ. ನಮ್ಮ ಹಿಂದೂ ಪುರಾಣದಲ್ಲಿ ಶಾಂಬಲಾ ಸಿಟಿ ಬಗ್ಗೆ ಹೇಳೋರೆ, ರಾಮಾಯಣದಲ್ಲಿ ಶಾಂಬಲಾ ಸಿಟಿ ಬಗ್ಗೆ ಹೇಳೋರೆ. ರಾಮಾಯಣದಲ್ಲಿ ಮಾತ್ರ ಅಲ್ಲ, ಭಗವದ್ಗೀತೆಯಲ್ಲಿ ಮತ್ತೆ ಕಲ್ಕಿ ಪುರಾಣದಲ್ಲೂ ಹೇಳೋರೆ. ವಿಷ್ಣುಮೂರ್ತಿಗೆ 10 ಅವತಾರ, ಆದ್ರೆ ಆ 10ನೇ ಅವತಾರ ಕಲ್ಕಿ ಅವತಾರ. ಈ ಕಲ್ಕಿ ಅವತಾರ ಯಾವಾಗ ಪ್ರತ್ಯಕ್ಷ ಆಗುತ್ತೆ ಅಂತಂದ್ರೆ ಕರೆಕ್ಟ್ ಆಗಿ ಕಲಿಯುಗ ಮುಗಿಯೋ ಸಮಯಕ್ಕೆ ಸುಮತಿ ಅಂತ ಒಬ್ರು ಮಹಿಳೆ ಹುಡ್ತಾರೆ. ಕಲ್ಕಿ ಹುಟ್ಟೋ ಮುಂಚೆ ಸುಮತಿ ಅವ್ರ ಗಂಡ ವಿಷ್ಣುವ್ಯಾಸ ಅವರು ಸತ್ತೋಗ್ತಾರೆ. ಅಲ್ಲಿ ಕಲ್ಕಿ ಹುಟ್ಟಿ ಸ್ವಲ್ಪ ದಿವಸ ಆದ್ಮೇಲೆ ಸುಮತಿ ಕೂಡ ಸತ್ತೋಗ್ತಾರೆ. ಅವಾಗ ಪರಶುರಾಮ ಕಲ್ಕಿನ ಒಂದು ಗುಹೆಗೆ ಕರ್ಕೊಂಡೋಗಿ ಎಲ್ಲ ವಿದ್ಯೆಗಳನ್ನು ಹೇಳ್ಕೊಂಡ್ ಕೊಡ್ತಾರೆ. ವರ್ಷಗಳ ಆದ್ಮೇಲೆ ಶಾಂಬಲ ಸಾಮ್ರಾಜ್ಯಕ್ಕೆ ಕಲ್ಕಿ ರಾಜನಾಗ್ತಾನೆ. ಯಾವಾಗ ಕಲಿಯುಗ ನಾಶವಾಗುತ್ತೋ, ಎಲ್ಲ ಜನರು ಕೆಟ್ಟೋಗ್ತಾರೋ, ನ್ಯಾಯ ಧರ್ಮ ಯಾವುದು ಇರಲ್ವೋ, ಅವಾಗ ಕಲ್ಕಿ ಸಾವಿರ ಲಕ್ಷಾಂತರ ಜನರ ಆರ್ಮಿನ ಕರ್ಕೊಂಬಂದು ಭೂಮಿದಲ್ಲಿ ಆಗೋ ಅಧರ್ಮನ ತಡೆಯೋಕ್ ಬರ್ತಾರೆ. ಅಂಡ್ ಅವ್ರು ನಂತರ 50-60 ವರ್ಷಕ್ಕೆ ಸತ್ತೋಗಲ್ಲ. ಅಲ್ಲಿ ಹುಟ್ಟಿರೋ ಎಲ್ರು 100 ವರ್ಷಕ್ಕಿಂತ ಜಾಸ್ತಿನೇ ಬದುಕ್ತಾರೆ. ಅಷ್ಟೇ ಅಲ್ಲ, ಅಲ್ಲಿರೋ ಎಲ್ರು ಧರ್ಮದಿಂದ, ನಿಯತ್ತಿಂದ, ಖುಷಿಯಿಂದ ಇರ್ತಾರೆ. ಇದ್ ನಿಮ್ಗೆ ಗೊತ್ತಾ, ದಿ ಗ್ರೇಟ್ ಹಿಟ್ಲರ್ ಕೂಡ ಶಾಂಬಲಾ ಬಗ್ಗೆ ಎಂಕ್ವೈರಿ ಮಾಡವ್ರೆ. ಹಿಟ್ಲರ್ಗೆ ಹಿಂದೂ ಮೈಥಾಲಜಿ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು. ಯಾವಾಗಾದ್ರೂ ಹಿಂದೂ ಮೈಥಾಲಜಿ ಬಗ್ಗೆ ಎಲ್ಲಾ ತಿಳ್ಕೊಬೇಕು ಅಂತ ಅನ್ಕೊಂತಿದ್ರು. ಹಿಟ್ಲರ್ ಅವರು ಆರ್ಮಿನ ಕರ್ದಿ ಶಾಂಬಲಾ ಬಗ್ಗೆ ತಿಳ್ಕೊಂಬನ್ನಿ ಅಂತ ಕಳಿಸ್ತಾರೆ. ಆ 1 ವರ್ಷ ಫುಲ್ ಹುಡುಕ್ತಾರೆ ಶಾಂಬಲಾ ಸಿಟಿ ಬಗ್ಗೆ, ಬಟ್ ಏನು ಪ್ರಯೋಜನ ಇಲ್ಲ. ಆರ್ಮಿ ಅವರು ಅಲ್ಲಿರೋ ಗುರುನ ಕೇಳ್ತಾರೆ. ಕಾಡಲ್ಲಿ ಒಬ್ರು ಗುರು ಕೂತಿರ್ತಾರೆ. ಹಿಟ್ಲರ್ ಕಳ್ಸಿರೋ ಆರ್ಮಿ ಅವರು ಅಲ್ಲಿ ಆ ಗುರು ತಾವು ಹೋಗಿ ಎಲ್ಲಿ ಶಾಂಬಲಾ ಸಿಟಿ ಇರುತ್ತೆ, ಎಲ್ಲಾ ಕಡೆ ಹುಡುಕಿದೀವಿ, ಎಲ್ಲಿರ್ಬೋದು ಅಂತ ಕೇಳ್ತಾರೆ ಆ ಗುರುನ. ಅದಕ್ಕೆ ಆ ಗುರು ಪುಣ್ಯ ಮಾಡಿರೋ ಮಾತ್ರ ಅದು ಸಿಗೋದು ಅಂತ ಹೇಳ್ತಾರೆ. ಆರ್ಮಿ ಅವರು ಈ ವಿಷಯ ಹಿಟ್ಲರ್ಗೆ ಹೇಳ್ತಾರೆ. ಅದಕ್ಕೆ ಹಿಟ್ಲರ್ ಫುಲ್ ಬೇಜಾರ್ ಮಾಡ್ಕೊಳ್ತಾರೆ. ಈ ವಿಷಯ ಡೈರೆಕ್ಟ್ ಆಗಿ ಒಂದು ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿರೋ ಇಂಟರ್ವ್ಯೂದಲ್ಲಿ ಹೇಳಿದ್ದು. ಇವಾಗ್ಲೂ ಕೂಡ ಶಾಂಬಲಿ ಸಿಟಿ ಬಗ್ಗೆ ಎಂಕ್ವೈರಿ ಮಾಡ್ತಾನೆ ಅವ್ರೆ, ರಿಸರ್ಚ್ ಮಾಡ್ತಾನೆ ಅವ್ರೆ. ಬಟ್ ಒಂದ್ ಚಿಕ್ಕ ಕ್ಲೂನು ಸಿಕ್ಕಿಲ್ಲ. ಸ್ವಲ್ಪ ಜನ ಹೇಳೋದೇನು ಅಂತಂದ್ರೆ ಶಾಂಬಲಾ ಬೇರೆ ಡೈಮೆನ್ಷನ್ ಅಲ್ಲೇ ಐತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಶಾಂಬಲಾ ಸಿಟಿನ ನೋಡಕ್ಕಾಗಲ್ಲ. ದಟ್ಸ್ ಆಲ್ ಫಾರ್ ಟುಡೇ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.